ಅನುದಿನದ ಆಹಾರ ಮೇ 12 ಮಂಗಳವಾರ. ಜಯಶಾಲಿಯಾಗುವ ನಿರ್ಧಾರ. 2 ಕೊರಿಂಥ 2ನೇ ಅಧ್ಯಾಯ 14ನೇ ವಚನ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ನೀವು ಜಯದ ಮೇಲೆ ಜಯವನ್ನು ಹೊಂದುತ್ತಾ ಜೀವಿಸಲು ಮತ್ತು ಪ್ರತಿಯೊಂದು ಶೋಧನೆಯನ್ನು ಜಯಿಸಲು ಸಿದ್ಧರಾಗಿರಿ. ವಿಜಯದ ಜೀವನಕ್ಕಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿರಿ. ಹಿಂದೆ ತೀರ್ಮಾನಿಸಿರಿ. ನೀವು ಯಾವಾಗಲೂ ಜಯಶಾಲಿಯಾಗಿರಬೇಕೆಂಬುದೇ ದೇವರ ಇಚ್ಛೆ ಮತ್ತು ಬಯಕೆಯಾಗಿದೆ. ಈ ನಂಬಿಕೆಯ ಅರಿಕೆಯನ್ನು ಮಾಡಿರಿ. ನಾನು ಬಾಲವಾಗಿರದೆ ತಲೆಯಾಗಿರುವೆನು, ಕೆಳಗಿನವನಾಗದೆ ಮೇಲಿನವನಾಗಿರುವೆನು. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. 1 ಕೊರಿಂಥ 15ನೇ ಅಧ್ಯಾಯ 57ನೇ ವಚನ. ಯೇಸು ಕ್ರಿಸ್ತನು ಎಂದಿಗೂ ಸೋಲನ್ನು ಕಂಡವನಲ್ಲ. ಆತನು ಜಯಶಾಲಿಯಾದ ಕರ್ತನು, ಇಸ್ರಾಯೇಲರ ಪರಾಕ್ರಮಶಾಲಿ. ಆತನು ಇಸ್ರಾಯೇಲರ ಮುಂದೆ ಜಯಶಾಲಿ ರಾಜ್ಯನಾಗಿ ನಡೆದು ಜನಾಂಗಗಳನ್ನ ಸೋಲಿಸಿ ರಾಜ್ಯರ ಮೇಲೆ ವಿಜಯವನ್ನ ನೀಡಿದನು. ಅದೇ ಕರ್ತನು ನಿಮಗೂ ಖಂಡಿತವಾಗಿಯೂ ವಿಜಯವನ್ನ ಅನುಗ್ರಹಿಸುವನು. ನೀವು ಏನು ಮಾಡಬೇಕು? ಸೋಲಿನ ಯಾವುದೇ ಆಲೋಚನೆಗಳಿಗೆ ಅವಕಾಶ ಕೊಡಬೇಡಿರಿ. ನಕಾರಾತ್ಮಕ ಮಾತುಗಳನ್ನು ಆಡಬೇಡಿರಿ. ನಿರುತ್ಸಾಹವನ್ನ ತಿರಸ್ಕರಿಸಿರಿ. ದೇವರ ಆತ್ಮನಿಂದ ಮತ್ತು ದೃಢವಾದ ಆತ್ಮವಿಶ್ವಾಸದಿಂದ ತುಂಬಿರಿ. ನಂಬಿಕೆಯಿಂದ ಹೀಗೆ ಘೋಷಣೆ ಮಾಡಿ, ಇಂದು ಕರ್ತನು ನನಗಾಗಿ ಒಂದು ಅದ್ಭುತವನ್ನ ಮಾಡುವನು ಮತ್ತು ನನಗೆ ಜಯವನ್ನು ನೀಡುವನು. ಅನೇಕ ಜನರು ಸೋಲಿನ ಮಾತುಗಳನ್ನು ಆಡುತ್ತಾರೆ. ನಾನು ಏಕೆ ಹುಟ್ಟಿದೆ? ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಎಲ್ಲರೂ ಉನ್ನತ ಸ್ಥಾನಕ್ಕೇರುತ್ತಿದ್ದಾರೆ, ಆದರೆ ನಾನು ಮಾತ್ರ ಕೆಳಕ್ಕೆ ಬೀಳುತ್ತಿದ್ದೇನೆ. ಇದೆಲ್ಲ ನನ್ನ ಹಣೆ ಬರಹ. ಇಂಥ ಮಾತುಗಳು ದೇವರ ಮಗುವಿನ ಬಾಯಿಂದ ಎಂದಿಗೂ ಬರಬಾರದು. ನೀವು ರಾಜಾದಿರಾಜನ ಮಕ್ಕಳಾಗಿದ್ದೀರಿ. ಆಗಿರುವಾಗ ನೀವು ಅನಾಥರಂತೆ ಏಕೆ ಬದುಕಬೇಕು? ಕ್ರಿಸ್ತನು ನಿಮಗಾಗಿ ಶಿಲುಬೆ ಮೇಲೆ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಹಾಗಾದರೆ ನೀವು ದೌರ್ಬಲ್ಯ ಅಥವಾ ಕೊರತೆಯಲ್ಲಿ ಏಕೆ ಜೀವಿಸಬೇಕು? ಎಲ್ಲಾ ವಿಷಯಗಳಲ್ಲಿ ನಿಮ್ಮನ್ನು ಜಯೋತ್ಸವದಲ್ಲಿ ನಡೆಸುವವನು ನಿಮ್ಮೊಂದಿಗಿದ್ದಾನೆ. ಶತ್ರುಗಳು ಸುತ್ತುವರೆದಿದ್ದ ಯುದ್ಧದ ಸಮಯದಲ್ಲಿ ಅರಸನಾದ ಯೆಹೋಷಾಫಾಟನು ಜಯದ ಮಾತುಗಳನ್ನು ಆಡಿದನು, ಏಕೆಂದರೆ ಆತನಿಗೆ ದೇವರ ಕುರಿತು ಸರಿಯಾದ ಜ್ಞಾನವಿತ್ತು. ಯೆಹೋವನೇ, ನಮ್ಮ ಪಿತೃಗಳ ದೇವರಾದ ಯೆಹೋವನೇ, ಆ ಪರಲೋಕದಲ್ಲಿ ದೇವರಾಗಿರುವಾತನು ನೀನಲ್ಲವೋ? ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ನಿನ್ನೆದುರಿನಲ್ಲಿ ಯಾರು ನಿಲ್ಲಲಾರರು. 1 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 6ನೇ ವಚನ. ಪ್ರಿಯ ದೇವರ ಮಗುವೆ, ನೀವು ಸರ್ವಶಕ್ತ ದೇವರನ್ನ ಹಿಂಬಾಲಿಸುತ್ತಿದ್ದೀರಿ. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಈ ಲೋಕದಲ್ಲಿ ನೀವು ಸಂಕಷ್ಟಗಳನ್ನು ಎದುರಿಸಬಹುದು, ಆದರೆ ಕುಗ್ಗಿ ಹೋಗಬೇಡಿರಿ. ಯುದ್ಧವು ಯೆಹೋವನದು, ಸೋಲು ಸೈತಾನನಿಗೆ ಸೇರಿದ್ದು.
ಮತ್ತು ಜಯವು ನಿಮಗೆ ಸೇರಿದ್ದು. ನಿಮಗೆ ಜಯವನ್ನು ನೀಡುವ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರಿನು. ನಿನ್ನ ದೊನ್ನೆಯೂ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಕೀರ್ತನೆ 23:4. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಅರಸುಗಳ ಪುಸ್ತಕ 15 ಮತ್ತು 16 ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1-18. ನಮ್ಮ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.